ಕೇರಳದಲ್ಲಿ ಮಲಯಾಳಂ ಭಾಷಾ ಮಸೂದೆ 2025 ಪ್ರಸ್ತಾಪಿಸಲಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳ ಮೇಲೂ ಕೂಡ ಇದರ ಪರಿಣಾಮ ಬೀಳುತ್ತೆ. ಗಡಿ ಭಾಗದ ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಕನ್ನಡ ಶಾಲೆಗಳಿವೆ. ಭಾಷಾ ಮಸೂದೆಗೆ ರಾಜ್ಯಪಾಲರ ಅಂಕಿತ ಒಂದೇ ಬೀಳೋದು ಬಾಕಿ ಇರೋದು. ಈ ಬಿಲ್ ಮೂಲಕ ಎಲ್ಲಾ ಶಾಲೆಗಳಲ್ಲೂ ಮಲಯಾಳಂ ಭಾಷೆಯನ್ನ ಕಡ್ಡಾಯವಾಗಿ ಕಲಿಸಬೇಕು, ಕಡ್ಡಾಯವಾಗಿ ಮೊದಲ ಭಾಷೆಯಾಗಿಯೇ ಕಲಿಸಬೇಕು ಅನ್ನೋದು ಮಲಯಾಳಂ ಭಾಷಾ ಮಸೂದೆ 2025 ಇರುವಂತಹ ಬಿಲ್. ಆ ಬಿಲ್ನಲ್ಲಿ ಇರುವಂತಹ ಅಂಶ. ಇದೇ ವಿಚಾರಕ್ಕೆ ಈಗ ಕರ್ನಾಟಕ ಕೂಡ ವಿರೋಧವನ್ನ ಮಾಡ್ತಾ ಇದೆ. ಸದ್ಯ ಕೇರಳದಲ್ಲಿ ಮಲಯಾಳಂ ಭಾಷಾ ಮಸೂದೆ 2025 ಮಂಡನೆ ಮಾಡಲಾಗಿದ್ದು, ಈಗಾಗಲೇ ರಾಜ್ಯಪಾಲರ ಅಂಕಿತಕ್ಕಾಗಿ ಕೇರಳ ಸರ್ಕಾರ ಅದನ್ನು ಕಳುಹಿಸಿಕೊಟ್ಟಿದೆ. ಒಂದು ವೇಳೆ ಈ ಮಸೂದೆಗೇನಾದರೂ ರಾಜ್ಯಪಾಲರ ಅಂಕಿತ ಬಿದ್ದಲ್ಲಿ, ರಾಜ್ಯಪಾಲರಿಂದ ಅನುಮೋದನೆ ಸಿಕ್ಕಲ್ಲಿ, ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನ ಕಡ್ಡಾಯವಾಗಿ ಎಲ್ಲಾ ಶಾಲೆಗಳಲ್ಲೂ ಮೊದಲ ಭಾಷೆಯಾಗಿ ಕಲಿಸಿಕೊಡಬೇಕು. ಹಾಗಿದ್ರೆ ಏನಿದು ಭಾಷಾ ಮಸೂದೆ 2025? ಕೇರಳದಲ್ಲಿ ಮಂಡನೆ ಮಾಡಿರುವಂತಹ ಮಲಯಾಳಂ ಭಾಷಾ ಮಸೂದೆ 2025 ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಈ ಮಲಯಾಳಂ ಭಾಷಾ ಮಸೂದೆಯನ್ನು ಮಂಡನೆ ಮಾಡಲಾಗಿತ್ತು. ಅಕ್ಟೋಬರ್ನಲ್ಲೇ ಮಂಡಿಸಿತ್ತು 2025 ಈ ಭಾಷಾ ಮಸೂದೆಯನ್ನು ಕೇರಳ ಸರ್ಕಾರ. ಇದಕ್ಕೆ ಈಗಾಗಲೇ ಕರ್ನಾಟಕ ಸೇರಿದಂತೆ ಹಲವರಿಂದ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಈ ನಡುವೆ ಸರ್ಕಾರ, ಕೇರಳ ಸರ್ಕಾರ ಏನಿದೆ, ಈ ಮಸೂದೆಯ ಅಂಕಿತಕ್ಕಾಗಿ ಇದನ್ನು ರಾಜ್ಯಪಾಲರ ಬಳಿಗೆ ಕಳುಹಿಸಿಕೊಟ್ಟಿದೆ. ಈ ಮಸೂದೆಯ ಪ್ರಕಾರ ಕೇರಳದಲ್ಲಿ ಮಲಯಾಳಂ ಭಾಷೆಯನ್ನು ಮೊದಲ ಭಾಷೆಯಾಗಿ ಕಲಿಸಲೇಬೇಕು. ಕೇರಳದ ಎಲ್ಲ ಶಾಲೆಗಳಲ್ಲೂ ಮೊದಲ ಭಾಷೆಯಾಗಿ ಮಲಯಾಳಮನ್ನೇ ಕಳಿಸಬೇಕು. ಇಂಥದ್ದೇ ಒಂದು ಬಿಲ್ಲನ್ನು 2017 ಕೂಡ ಕೇರಳ ಸರ್ಕಾರ ಪಾಸ್ ಮಾಡಿತ್ತು. ಆದರೆ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವಾಕಿರಲಿಲ್ಲ. ಹಾಗಾಗಿ ಆ ಮಸೂದೆಯನ್ನು ಅವರು ನಿರಾಕರಿಸಿದ್ರು. ಹಾಗಾಗಿ ಇದು ಜಾರಿಗೆ ಬಂದಿರಲಿಲ್ಲ. ಇದೀಗ 8 ವರ್ಷಗಳ ಬಳಿಕ ಅದೇ ಮಸೂದೆಯನ್ನು ಮತ್ತೊಮ್ಮೆ ಮಂಡಿಸಿದೆ ಕೇರಳ ಸರ್ಕಾರ. ಅದನ್ನು ಸದ್ಯ ರಾಜ್ಯಪಾಲರ ಅಂಕಿತಕ್ಕೂ ಕೂಡ ಕಳುಹಿಸಿಕೊಟ್ಟಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.